ಇದೆ. ಅವ್ರು ಏನ್ ಮಾಡಿದ್ದಾರೆ, ಬಡವ್ರಿಗೋಸ್ಕರ ಏನ್ ಮಾಡಿದ್ದಾರೆ, ನಾವು ಎಲ್ಲ ಏನು ಹೇಳೋದ್ ಬೇಕಾಗಿಲ್ಲ. ನೀವು ಮೀಡಿಯಾವ್ರಿಗೆ ಗೊತ್ತಿದೆ, ನೀವೇ ಕವರ್ ಮಾಡಿ ನಮ್ಗೆಲ್ಲ ತೋರಿಸಿದ್ದೀರಾ, ಸಾಕು, ಅಷ್ಟೇ ಬೇಕಾಗಿರೋದು. ಅದಕ್ಕೋಸ್ಕರ ನಾವು ನಮ್ಮ ಡಿ ಕೆ ಸಾಹೇಬ್ರಿಂದ ಮನವಿ ಮಾಡ್ತೀವಿ, ದಯವಿಟ್ಟು ಅವ್ರ ಅಧಿಕಾರ ಅವ್ರಿಗೆ ಕೊಡಿ. ಇಲ್ಲ ಅಂದ್ರೆ ಅವ್ರು ಕೊಡೋವರೆಗೂ ನಾವು ಪ್ರೊಟೆಸ್ಟ್ ಮಾಡಲೇಬೇಕು. ಅದು ನಾವು ಪ್ರೊಟೆಸ್ಟ್ ಪೀಸ್ಫುಲ್ ಆಗಿ ಮಾಡ್ತೀವಿ. ದಯವಿಟ್ಟು ಅದು ಎಲ್ಲ ನೀವು ಮೀಡಿಯಾ ಅವರು ಸ್ವಲ್ಪ ತೋರಿಸಿ, ಅವ್ರು ಒಳ್ಳೆ ಕೆಲಸ ಮಾಡಿರೋರು, ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಅವ್ರ ಅಧಿಕಾರದಲ್ಲಿದ್ರೆ ಬಡವರು ಬದುಕ್ತಾರೆ, ಅಧಿಕಾರ ಕೊಡ್ಬೇಕು ಅಷ್ಟೇ. ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ ಮೇಡಮ್. ಪೂರ್ತಿ ಕರ್ನಾಟಕ ಮೈನಾರಿಟಿ ವೋಟ್ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ ನೋಡಿ ಅಲ್ವಾ. ಜಮೀರ್ ಅಹಮದ್ ಖಾನ್ಗೆ ನೋಡಿ ಪೂರ್ತಿ ಮೈನಾರಿಟಿ ವೋಟ್ ಮಾಡಿರೋದು. ಅವನ ಜೊತೆನಲ್ಲಿ ಮೋಸ ಆಗೋದು ಈ ಜನ ಒಪ್ಕೊಳ್ಳಲ್ಲ. ಇದಲ್ವಾ ಪೂರ್ತಿ ರಾಜ್ಯದಲ್ಲಿ ಆಗತ್ತೆ, ಇನ್ನು ಆಗತ್ತೆ. ಅವ್ನು ಸಿರ್ಗೋವರೆಗೂ ನಾವು ಮಳ್ಳೆ ಮಾಡ್ತೀನಿ. ಏನಾಗಲಿ ಅರೆಸ್ಟ್ ಮಾಡ್ತೀರಾ, ಜೈಲ್ಗೆ ಹಾಕ್ತೀರಾ, ಹಾಕಿ ನಾವು ರೆಡಿ ಇದ್ದೀವಿ. ಜನಕ್ಕೆ ಅಲ್ವಾ ಪೂರ್ತಿ ಕರ್ನಾಟಕಕ್ಕೆ ಮೋಸ ಆಗೋದು. ಮುಸ್ಲಿಂ ಜಾತಿ ಏನಿಲ್ಲ, ಹಿಂದೂ ಕ್ರಿಶ್ಚಿಯನ್ ಒಳ್ಳೇದು ಮಾಡಿರೋದವರು ಯಾರು ಒಬ್ರು ಹೇಳಂಗಿಲ್ಲ. ಮುಸ್ಲಿಮ್, ಹಿಂದೂ, ಕ್ರಿಶ್ಚಿಯನ್ಸು ಎಲ್ಲ ಇದಲ್ಲ, ಎಲ್ಲರಿಗೆ ಇದು ಮಾಡಿರೋದವರು. ಯಾರಿಗೆ ಅನ್ಯಾಯ ಮಾಡಿಲ್ಲ, ಎಲ್ಲರಿಗೆ ಒಂದು ಸಹಾಯ ಮಾಡಿರೋದವರು. ಅವ್ರ ಬಗ್ಗೆ ಬಿಟ್ರೆ ಯಾರು ಈ ಜನ ಇದಲ್ಲ, ಜನ ಬೇಕಂದ್ರೆ ರೋಡ್ನಲ್ಲಿ ಬಂದ್ಬಿಡ್ತಾರೆ. ಎಲ್ಲ ಏನ್ ಬೇಕು ಮಾಡ್ತೀನಿ. ಜಮೀರ್ ಅಹಮದ್ಗೋಸ್ಕರ, BZ ಜಮೀರ್ ಅಹಮದ್ಗೋಸ್ಕರ ಏನ್ ಬೇಕು ನಾವು ಮಾಡಕ್ಕೆ ತಯಾರಿದ್ದೀವಿ. ಯಾವಾಗ ಗೊತ್ತಾಗಿದೆ ಜಮೀರ್ ಅಹಮದ್ ಬಂದಿದ್ದ ನಮ್ಗೆ.